ಎಲ್ಲರಿಗೂ ಶುಭೋದಯ. ಈ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ನಾನಿಂದು ಈ ವೇದಿಕೆ ಮೇಲೆ ನೆಲೆದಿರಲು ಕಾರಣವೇನೆಂದರೆ, ಇಂದು ಜನವರಿ 3 ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ, ಸಮಾಜದ ಸುಧಾರಕಿ, ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ. ಈ ಶುಭ ಸಂದರ್ಭದಲ್ಲಿ ಅವರ ಕುರಿತು, ಅವರ ಸಾಧನೆಗಳ ಕುರಿತು 4 ಮಾತುಗಳನ್ನು ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಸಾವಿತ್ರಿಬಾಯಿ ಫುಲೆಯವರು 1831 ಜನವರಿ 3ರಂದು ಮಹಾರಾಷ್ಟ್ರದ ನೈಗಾವೋನಲ್ಲಿ ಜನಿಸಿದರು. ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡೆಯುವ ಹಕ್ಕಿರಲಿಲ್ಲ. ಆದರೆ ಸಾವಿತ್ರಿಬಾಯಿ ಫುಲೆಯವರು ತಮ್ಮ ಪತಿಯಾದ ಜ್ಯೋತಿಬಾಯಿ ಫುಲೆ ಅವರ ಸಹಕಾರದೊಂದಿಗೆ ಶಿಕ್ಷಣವನ್ನು ಪಡೆದುಕೊಂಡು ತಾವಷ್ಟೇ ಶಿಕ್ಷಣ ಪಡೆಯುವುದಲ್ಲದೆ ನಮ್ಮ ಸಮಾಜದಲ್ಲಿರುವ ಪ್ರತಿಯೊಬ್ಬ ಹೆಣ್ಣು ಮಗಳು ಶಿಕ್ಷಣವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡಬೇಕೆಂದು ಪಣ ತೊಟ್ಟರು. ಆದ್ದರಿಂದಲೇ 1848ರಲ್ಲಿ ಪುಣೆಯ ದೇಶದಲ್ಲಿ ಮೊದಲ ಮಹಿಳಾ ಶಾಲೆಯೊಂದನ್ನು ಆರಂಭಿಸಿದರು. ಅವರು ಶಾಲೆಗೆ ಹೋಗುತ್ತಿರಬೇಕಾದರೆ ಕೆಲವು ಸಂಪ್ರದಾಯವಾದಿಗಳು ಅವರ ಮೇಲೆ ಕೆಸರು ಎರಚುವುದು, ಮಣ್ಣು, ಸೆಗಣಿ ಎಸೆಯುವುದರ ಮುಖಾಂತರ ಅವಮಾನಗೊಳಿಸುತ್ತಿದ್ದರು. ಆದರೂ ಸಾವಿತ್ರಿಬಾಯಿ ಫುಲೆಯವರು ಎಂದಿಗೂ ಎದೆಗುಂದದೆ ತಾವಂದುಕೊಂಡ ಕೆಲಸವನ್ನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆಂಬ ಹೋರಾಟವನ್ನು ಮುಂದುವರಿಸಿದರು. ಸಾವಿತ್ರಿಬಾಯಿ ಫುಲೆಯವರು ಕೇವಲ ಶಿಕ್ಷಕಿಯಷ್ಟೇ ಅಲ್ಲ, ಅವರು ಸಮಾಜ ಸುಧಾರಕಿ. ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಇವೆಲ್ಲವುಗಳ ಕುರಿತು ಧ್ವನಿ ಎತ್ತಿದ ವೀರ ಮಹಿಳೆ.